ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ನನ್ನ ಚೆರಿನೇ ವೆಲ್ಕಮ್ ಮಾಡ್ತಿದ್ದಾಳೆ. ನೋಡಿ ಹೇಗೆ ರೆಡಿ ಆಗಿದ್ದಾಳೆ ಬೀಚ್ಗೆ ಹೋಗೋ ಥರ. ಆದರೆ ಬೀಚ್ಗೆ ಹೋಗ್ತಾ ಇದ್ದಾರೆ ನಾವು. ಇವತ್ತು ಅವಳದು 3.5 monthsದು ವ್ಯಾಕ್ಸಿನೇಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಹಿಂಗೆ ರೆಡಿಯಾಗಿದೆ ನಮ್ಮ ಚೆರಿ ಬೇಬಿ. ಹಾಂ, ಇವಾಗ ಬಿಸಿಲಿದೆಯಲ್ಲ ತುಂಬ, ಅದಕ್ಕೆ ಈ ಟೋಪಿ ಆ್ಯಂಡ್ ಇದೆರಡು ನೋಡಿ ಸೆಟ್ ಬಂದಿರೋದು. ಇದು 1 piece, ಇದಕ್ಕೆ ಒಂದು ಹ್ಯಾಟ್ ಬಂದಿದೆ. ಇಷ್ಟು ಕ್ಯೂಟಾಗಿದೆ ನೋಡಿ. ಓಕೆ ಅಮ್ಮ, ವ್ಯಾಕ್ಸಿನೇಷನ್ನ. ಅಯ್ಯೋ, ನಂಗೆ ಬೇಜಾರಾಗ್ತದೆ. ಮಗು ಅಳತ್ತೆ ಅಂತ, ಜ್ವರ ಬರುತ್ತೆ ಅಂತ ಭಯ. ಲಾಸ್ಟ್ ಟೈಮ್ ಒಂದೇ ಹಾಕಿದ್ದು 2.5 months. ಅವಾಗೇನು ಜ್ವರ ಬಂದಿರಲಿಲ್ಲ ಅಲ್ಲಮ್ಮ, ಒಂದೇ ಅಲ್ವಾ. ಸೊ ಅಷ್ಟೊಂದು ಏನು ಪೇಯ್ನು ಇರಲಿಲ್ಲ. ಅದು ಕೈ ಕೊಟ್ಟಿದ್ದು, ಅದು ಏನು ಪೇಯ್ನ್ ಬಂದಿರಲಿಲ್ಲ, ಜ್ವರನೂ ಬಂದಿರಲಿಲ್ಲ. ಬಟ್ ಫಸ್ಟ್ ವ್ಯಾಕ್ಸಿನೇಷನ್ದು ಸ್ವಲ್ಪ ಜ್ವರ ಬಂತು, 2 ದಿನ ಜ್ವರನೂ ಬಂದಿತ್ತು. ಆ್ಯಂಡ್ ನಮಗೂ ಭಯ ಆಯಿತು, ಪೇಯ್ನ್ ಇತ್ತು ಕಾಲೆಲ್ಲ ಅಲ್ಲಾಡಿಸಿದಾಗ. ಲಾಸ್ಟ್ ಟೈಮ್ ಕಾಲಿಗಲ್ಲ ಕೈಗಲ್ವ ಕೊಟ್ಟಿದ್ದು. ಹಾಂ, ಅದಾದಮೇಲೆ ಅದೇ ನಾನು ಒಳಗಡೆ ಹೋಗಲ್ಲ. ನೀವು ಲಾಸ್ಟ್ ಬ್ಲಾಗಲ್ಲೇ ನೋಡಿದರೆ ಗೊತ್ತಿರುತ್ತೆ. ನನಗೆ ಭಯ, ನಾನು ಆಚೆನೇ ಇರ್ತೀನಿ. ನಮ್ಮ ಮದರ್ ಇಂಡಿಯಾ ಹೋಗಿ ಒಳಗಡೆ ಚುಯ್ ಅಂತ ಚುಚ್ಚಿಸ್ಕೊಂಡು ಒಳಗೆ ಬರ್ತಾರೆ. ಸರಿ, ಆದರೆ ಇವತ್ತು ನಾನು ಹೋಗ್ತೀನಿ, ಟ್ರೈ ಮಾಡ್ತೀನಿ, ನೋಡೋಣ. ಅಳ್ಬಾರ್ದು ನೀನು, ಆಯ್ತಾ ಪಾಪು? ಅಳ್ತೀಯಾ? ಅಳ್ತೀರಾ ಬೇಬಿ? ನೀವು ಅಳ್ತೀರಾ ನೀವು? ಅವಳಿಗೆ ಆ್ಯಕ್ಚುಲಿ ನಿದ್ದೆ ಬರ್ತಾ ಇದೆ. ಸ್ನಾನ ಮಾಡಿದ್ದಾಳಲ್ವ ಇವಾಗ. ನಿದ್ದೆ ಮಾಡಿದ್ರೆ ಚುಚ್ಚುವಾಗ ಅಷ್ಟೊಂದು ಗೊತ್ತಾಗಲ್ಲ ಅಲ್ವಮ್ಮ. ಎದ್ದಿದ್ದೇನೆ ಸ್ವಲ್ಪ. ಲಾಸ್ಟ್ ವ್ಯಾಕ್ಸಿನೇಷನಲ್ಲಿ ಹಂಗೆ ಎದ್ದೇ ಇದ್ಲು, ಕುಯ್ ಅಂತ ಕಾಲಕ್ಕೆ ಶೇಕ್ ಮಾಡ್ತಾಳಲ್ಲ, ಅವಾಗ ಅದು ಪೇಯ್ನ್ ಆಗುತ್ತೆ. ಈ ಸತಿ ಬಿಕಾಸ್ ಇವಾಗ ಸ್ವಲ್ಪ ಅವ್ರಿಗೆ ಎಲ್ಲ ಗೊತ್ತಾಗ್ತಾ ಇರುತ್ತಲ್ವ. ಆ್ಯಂಡ್ ಆಟ ಆಡೋದೆಲ್ಲ ಜಾಸ್ತಿ ಮಾಡಿದ್ದಾಳೆ ಅವಳು ಇವಾಗ. ಸೊ ಈ ಸತಿ ನೋಡಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಫುಲ್ ವ್ಲಾಗ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಅಷ್ಟೇ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಈಗ ಆಟೋ ಬುಕ್ ಮಾಡಿ ಹೊರಡೋಣ. ನಮ್ಮಮ್ಮ ಏನು ತಿಂಡಿ ಮಾಡಿದೆ ಮನೆ ಇವತ್ತು? ಅವಲಕ್ಕಿ ಮಾಡಿದರು. ಅವಲಕ್ಕಿ ಕೂಡ ತಿಂದಾಯಿತು. ಈಗ ನಾನು ನಮ್ಮಮ್ಮ ನಮ್ಮ ಪಾಪು ಹೋಗ್ತಾ ಇದ್ದೀವಿ. ಮತ್ತು ಏನು, ಈ ವ್ಯಾಕ್ಸಿನ್ ಆ್ಯಕ್ಚುಲಿ ನಾವು ಯಾವಾಗಮ್ಮ, ಥರ್ಸ್ಡೇ, ಆಲ್ಮೋಸ್ಟ್ ಒಂದು 5-6 days, 1 week ಮುಂಚೆನೇ ಹಾಕ್ಸ್ಬೇಕಾಗಿತ್ತು ಈ ವ್ಯಾಕ್ಸಿನೇಷನು. ಬಟ್ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಾವೆಲ್ಲಿಗೆ ಹೋಗಿದ್ವಿ, ಯಾಕೆ ಹಾಕ್ಸಿಲ್ಲ ಅಂತ. ಸೊ ಅದಕ್ಕೆ ಇವಾಗ ಹಾಕ್ಸ್ತಾ ಇದ್ದೀವಿ. ಏನು ಮಗ ನೋಡ್ತೀಯಾ? ವ್ಲಾಗ್ ಮಾಡ್ತೀಯಾ? ವ್ಲಾಗು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೀರಿಯಲ್ ಇದ್ರಲ್ಲ, ಎಲ್ಲಿ ಇಂಜೆಕ್ಷನ್ ಬೇಡ. ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೊತ್ತಲ್ವ, ಅವ್ರು ಹಾಕೋದೇ ವೀಕ್ಲಿ 2 times ಅಷ್ಟೇ, ಟ್ಯೂಸ್ಡೇ ಮತ್ತು ಥರ್ಸ್ಡೇ. ಸೊ ಅದಕ್ಕೇ ಇವತ್ತು ತಡ ಮಾಡೋದು ಬೇಡ ಅಂತ ಇವತ್ತು ಆಲ್ರೆಡಿ ಹೊರಡ್ತಾ ಇದ್ದೀವಿ. ಸರಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಚೆರಿ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಹಾಂ, ಅವಳ ಔಟ್ಫಿಟ್ ಹೇಗಿದೆ, ಅವಳು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ನಂಗೆ ಬೊಟ್ಟಿಟ್ಟಿಲ್ಲ ಅಂದ್ರೆ ಅವಳು ಇಷ್ಟ. ಬಟ್ ಇಡಬೇಕು, ಇಷ್ಟ ಅಲ್ಲ, ಇಡಬೇಕು ಅಲ್ವಾ ಮಗು? ದೃಷ್ಟಿ ಆಗಲ್ಲ ಅದಕ್ಕೆ. ಓಯ್ ಪಪ್ಪ, ಇಲ್ಲಿ ನೋಡಮ್ಮ. ಬಿಟ್ಟು ಖಾಲಿ ಮಾಡಿಬಿಟ್ರೆ ಆಮೇಲೆ ಏನು ಹೇಳ್ತೀಯಾ? ಇಂಜೆಕ್ಷನ್ ಹಾಕಿದ್ರೆ ಇಂಜೆಕ್ಷನ್ ಹಾಕಿದ್ಮೇಲೆ ಏನು ಹೇಳ್ತೀಯಪ್ಪ ನೀನು? ಚೆರಿ ಬೇಬಿದು ಟಾಯ್ ಕೂಡ ತಗೊಂಡೋಗ್ತಿದ್ದೀನಿ, ಸುಮ್ಮನೆ ಅಲ್ಲಿ ಕೊಡೋಣ ಅಂತ. ಇವಾಗ ಅದು ಜಾಸ್ತಿ ಜನ ಕ್ಯೂ ಇದ್ದರೆ ಅವಳು ಸುಮ್ಮನೆ ಗಿಂಕಿ ಮಾಡಿದಾಗ ಇದು ಕೊಟ್ಟರೆ ಇದು ಇಟ್ಕೋತಾಳಲ್ವ ಅವಳು. ಇವಾಗ ಚೆನ್ನಾಗಿ ಆಟಾಡ್ತಾಳೆ, ಸೈಲೆಂಟಾಗಿರ್ತಾಳೆ ಅಂತ. ರನ್ 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 ರನ್. ಸರಿ, ಓಡಿಸಲ್ಲ ಕುತ್ಕೊಂಡು. ರನ್ 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 ರನ್. ಫುಲ್ಲು ಬಿಸಿಲಿದೆ ಅಂತ ಅಂದ್ಕೊಂಡು ಆಚೆ ಕರ್ಕೊಂಡು ಬಂದರೆ ಈ ಥರ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಒತ್ತಿಸ್ಕೊಂಡೆ. ಸಾಕಿನೇ ಅದೇ ಸಾಕು. ಉಲ್ಟಮ್ ಪಲ್ಟಮ್ ಎಲ್ಲ ಆಗಾಯ್ತು. ಸುತ್ತು ಬಿಡಿ. ಬೇಡ ಬಿಡಮ್ಮ, ಅಷ್ಟು ಸಾಕು, ಸುಮ್ಮನೆ ಹಾಕೋ ಸಾಕು. ಸುಟ್ಟು ಬಿಡಿ, ಉಲ್ಟಾ ಹಾಕೊಳ್ಳಿ ನಿಮ್ಮಮ್ಮ. ಗುಬುಚಿ ಗುಡಿನಲ್ಲಿ ಕದ್ದು ಮುಚ್ಚಿ. ಏನಾಯ್ತವ? ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ಟವ್ರೆ ಅಂತ ನೋಡ್ತಾ ಇದೀಯಾ? ಫೈನಲಿ ರೀಚ್
ಇನ್ನೊಂದು 10 ಮಿನಿಟ್ಸಲ್ಲಿ ಚುಚ್ಚುತ್ತಾರೆ ಸೂಜಿ ಚುಚ್ಚುತ್ತಾರೆ. ಲಾಸ್ಟ್ ಟೈಮ್ ಕೂಡ ನಾನು ಈ ಹಾಸ್ಪಿಟಲ್ನ ತೋರಿಸಿದ್ದೆ ನಿಮಗೆ ವ್ಯಾಕ್ಸಿನೇಷನ್ ಬ್ಲಾಗಲ್ಲಿ. ಸೊ ಇಲ್ಲಿ ಯಾರೋ ನಿಯರ್ ಬೈ ಎನ್.ಆರ್ ಕಾಲೋನಿ ಇದ್ದವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಆಯಿತಾ, ಚಲ್. ಭಯ ಆಗ್ತಾಯಿದೆ ನನಗೆ, ಭಯ ಸ್ಟಾರ್ಟ್ ಆಗಿ ಹೋಗುತ್ತೆ. ಇಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದಂಗೆ. ವ್ಯಾಕ್ಸಿನೇಷನ್ ಇಲ್ವಾ ಗೈಸ್? ಇಲ್ಲೇನೋ ಯಾರೂ ಇಲ್ಲ ಇವತ್ತು, ಟ್ಯೂಸ್ಡೇ. ವ್ಯಾಕ್ಸಿನೇಷನ್ ಇಲ್ವಾ? ಅದು ಕೇಳಬೇಕು, ಕೇಳ್ಕೊಂಡು ಬರ್ತೀನಿ. ಇವತ್ತು ವ್ಯಾಕ್ಸಿನೇಷನ್ ಇಲ್ವಾ ಮಕ್ಕಳಿಗೆ? ಥರ್ಸ್ಡೇ ಇದಕ್ಕೆ ಏನಾದ್ರು ರೀಸನ್? ನೆಕ್ಸ್ಟ್ ಥರ್ಸ್ಡೇನೇನಾ? ಅದೇ ಈ ಥರ್ಸ್ಡೇ. ಅದೇ ಪಲ್ಸ್ ಪೋಲಿಯೋ ನಡೀತಿದೆ ಅಂತಲ್ಲ. ಎಲ್ಲಿ ಯಾವ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಇಲ್ವಾ? ಹಾಂ, ಥರ್ಸ್ಡೇ ಅಂತ. ಸರಿ ಬಾ, ಇವಾಗ ಬನ್ನಿ. ಸುಮ್ಮನೆ ವೇಸ್ಟ್ ಆಯ್ತು ಇವತ್ತು ಬಂದಿದ್ದು. ನಂಗೆ ಗೊತ್ತೇ ಇರಲಿಲ್ಲ ವ್ಯಾಕ್ಸಿನೇಷನ್ ಇರಲ್ಲ ಅಂತ. ವ್ಯಾಕ್ಸಿನೇಷನ್ನೇ ಇಲ್ವಲ್ಲಮ್ಮ? ನಂಗೆ ಗೊತ್ತೇ ಇರಲಿಲ್ಲ ಇವತ್ತು ಹಾಕಲ್ಲ ಅಂತ. ಸುಮ್ಮನೆ ವೇಸ್ಟು ಬಂದಿದ್ದು. ಬಾ, ಅಳ್ಸ್ತೀನಿ ಕೊಸ್ತೀನಿ. ನಮ್ಮಮ್ಮಂಗೆ ಅಳ್ಸ್ತೇನೆ ಅಂದರೆ ತುಂಬ ಇಷ್ಟ. ನಂತರ ಅಂದರೆ ನಮ್ಮಮ್ಮನ ಥರ ನಾನು ಆರೆಂಜ್ ಕಲರ್ ಇದೆಯಲ್ಲ, ಅದೇನೋ ಯೆಲ್ಲೋ ಕಲರ್ ಇದ್ದರೆ ಅಷ್ಟು ಟೇಸ್ಟ್ ಇರಲ್ವಂತೆ. ಆರೆಂಜ್ ಕಲರ್ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತಂತೆ. ಬನ್ನಿ ನೋಡೋಣ. ಇಲ್ಲೊಂದಿದೆ ಆಟೋ, ಇಲ್ಲಿವಾಗೆ ನಮ್ಮಮ್ಮ ಕಣ್ಣಾಕ್ಬಿಟ್ಟಿದ್ದಾರೆ ಇದಕ್ಕೆ. ತೋರಿಸ್ತೀನಿ ಬನ್ನಿ. ಈ ಕಲರ್ ಇದ್ರೆ ಇಷ್ಟ ಅಂತ ಅವ್ರಿಗೆ. ಎಷ್ಟು ಚೆನ್ನಾಗಿ. ಹಣ್ಣು ಎಷ್ಟು? ಹಣ್ಣು ಕೊಡಲ್ವಾ? ಉಂಡೆ ಹಣ್ಣು ಕೊಡಲ್ವಾ? ಸೈಜ್ ಮೇಲೆ ಯಾವ ಸೈಜ್ ಎಷ್ಟು? ಯಾವ ಸೈಜ್ ಬೇಕಮ್ಮ? ಎಲ್ಲ ಇದೆ ತಗೋತಲ್ಲ. ಅಲ್ಲ, ಎಲ್ಲ ಇದೇ ಕಲರ್ ಆಂಟಿ? ಈ ಕಲರ್ದಿದೆಯಾ? ಎರಡು ಕೆಂಪುಗಿದೆ, ಫುಲ್ ಗಡ್ಡಿದೆ. ಎಷ್ಟಿದು? ಈಗ 500 ರೂಪಾಯಿ. ಸಣ್ಣ ಕೆಂಪುದು ಇದೆಲ್ಲ 400 ರೂಪಾಯಿ. ತಗೋತೀಯ ಹೋಗ್ಲಿ ಸರ್. ಇದು ಎಷ್ಟು ಪೀಸು? 120. ಎಷ್ಟು ಕೊಡ್ತೀರಾ ಒಂದು ಡಜನ್? ಒಂದು ಡಜನ್ 120 ಅಲ್ಲ, ಒಂದು 10 ರೂಪಾಯಿ ಬೇಡವಾ? 500 ಆಗಿದ್ದು. 500 ಅಂತೆ ಒಂದುಂಡೆ. ಊರಲ್ಲಿ ಕಿತ್ತವರೇ ಇರಲ್ಲ. ನಮ್ಮ ಅತ್ತೆ ನೋಡಿದ್ರೆ ನನಗೆ ಸಬ್ಸರಿಯಾಗಿ ಬೈತಾರ ಮೇಲೆ. 500 ರೂಪಾಯಿ ಕೊಟ್ಟು ತಿಂತೀಯಾ ಅಂತ. ಸರಿ, ಆಟೋ ಬುಕ್ ಮಾಡಲ, ಹೋಗೋಣ? ಎಳ್ನೀರು ಕುಡಿತೀಯಾ? ಬೇಡ ಬೇಡ. ಸರಿ ಬನ್ನಿ, ಆಟೋ ಬುಕ್ ಮಾಡಿ ಹೊರಡೋಣ. 75. ಏನಾದ್ರು ಬಂದಿದ್ದ ಕೆಲಸ ಆಗಲ್ಲ ಅಂದರೆ ಬೇಜಾರಾಗುತ್ತೆ. ಸರಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಸಿ ಯು. ನಿಮಗೂ ಅಳ್ಸ್ಲೇನು ಬೇಕಾದ್ರೆ ಬನ್ನಿ, ಇಲ್ಲ 500 ರೂಪಾಯಿ ಒಂದು ಉಂಡೆ ಅಳ್ಸ್ಲೇನು. ಇವಾಗ ಮಲ್ಕೊಂಡ್ಲು ಬಂದಿದ ತಕ್ಷಣ. ಸೊ ನಾನು ಸ್ವಲ್ಪ ಆಚೆ ಕೆಲಸ ಇದೆ, ಮಾರ್ಟಿಗೆ ಹೋಗಬೇಕು. ಅವಳನ್ನ ಮಲ್ಸಿ ಫೀಡ್ ಮಾಡಿ ಗೈಸ್. ನಾನು ಇವಾಗ ವಿಶಾಲ್ ಮಾರ್ಟಿಗೆ ಬಂದೆ. ಆ್ಯಕ್ಚುಲಿ ಯಾವಾಗ ಲಾಸ್ಟ್ ವೀಕು ಮಾರ್ಟಿಗೆ ಬಂದಾಗ ಒಂದು 3 ಟೀ ಶರ್ಟ್ ತೊಗೊಂಡಿದ್ದೆ. ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು. ಸೈಜ್ ಆಗಲ್ಲ, ಅದೇ ಸೈಜ್ ಅಂದ್ಕೊಂಡು ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ಇವಾಗ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಲ್ಲ, ಸೊ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಪಾಪು ನೋಡಿದ್ರಲ್ಲ, ಮನೇಲಿ ಮಲಗಿದ್ಲು. ಈಗ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಬೇಗ, ಚಕ ಚಕ ಅಂತ ಬೇಗ. ಒಳ್ಳೆ ದೊಡ್ಡಷ್ಟರಲ್ಲಿ ಹೋಗ್ಬಿಡ್ಬೇಕು. ಈಗ ನಾವು ಪಟ್ಟಂತ ಹೋಗ್ಬಿಡ್ಬೇಕು. ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗೋಣ, ಬೇಗ ಬೇಗ. ಅವಳು ಎದ್ಬಿಡ್ತಾಳೆ ಪಾಪು. ಎದ್ದೋಳಷ್ಟೊತ್ತಿಗೆ ಹೋಗ್ಬೇಕು ಇವಾಗ. ವಿಶಾಲ್ ಮಾರ್ಟ್ ನೋಡಿ ವೀಕ್ ಡೇಸಲ್ಲೂ ಬ್ಯುಸಿ ಇದೆ. ಸೊ ಈಗ 400 ರುಪೀಸ್ಗೆ ಏನಾದರೂ ಬೇರೆ ತೊಗೊಂಡು ಹೋಗ್ಬೇಕಷ್ಟೇ. ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ವೇಸ್ಟ್ ಇವಾಗ ಬಟ್ಟೆ ತೊಗೊಳ್ಳೋದು. ನನಗೇನು ಇವಾಗ ನೀಡಿಲ್ಲ ಆ್ಯಕ್ಚುಲಿ. ಸುಮ್ಮನೆ ಅವತ್ತು ಮಾರ್ಟಿಗೆ ಬಂದಿದ್ದಾಗ ತೊಗೊಂಡಿದ್ದು. ಬಟ್ ಇವಾಗ ತೊಗೊಳ್ಳೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಏನಾದರೂ ನೋಡ್ಕೊಂಡು ತೊಗೋಬೇಕಷ್ಟೆ. ಕಿಡ್ಸ್
ಕಲೆಕ್ಷನಲ್ಲಿ ಒಂದ್ಸತಿ ನೋಡೋಣ, ಏನಾದರೂ ಅವಳಿಗೆ ಚೆನ್ನಾಗಿರೋದು ಸಿಕ್ಕಿದ್ರೆ ನಮ್ಮ ಪಾಪುಗೆ ತೊಗೊಳ್ಳೋಣ ಬನ್ನಿ. ನೋಡಿ ಚಿಕ್ಕ ಮಕ್ಳದ್ದು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ನನ್ನ ಮಗಳೂ ಎಷ್ಟು ದೊಡ್ಡವಳಾದರೆ ಬೇಗ ಬೇಗ ತೊಗೋಬೋದು. ಫೈನಲಿ ಬ್ಯಾಕ್ ಟು ಹೋಮ್. ಏನು ಮಾಡ್ತಿದ್ರಿ ಮೇಡಮ್ ನೀವು? ನಿದ್ದೆ ಮಾಡ್ತಿದ್ರಾ? ನೀವು ನಿದ್ದೆ ಮಾಡ್ತಿದ್ರಾ ಪಾಪು ಅವರೇ? ಪಾಚಿ ಮಾಡ್ತಿದ್ರಾ? ಇದು ಅವಳದು ನ್ಯೂ ಬಾರ್ನ್ ಡ್ರೆಸ್ಸು, ಅವಾಗ ತೊಗೊಂಡಿರೋ ನ್ಯೂ ಬಾರ್ನ್ ಸೈಜ್ ಇದು. ನೋಡಿ ಸ್ವಲ್ಪ ಟೈಟ್ ಆಗುತ್ತೆ, ಅದಕ್ಕೆ ಹಾಕ್ಬಿಟ್ಟು. ಎಷ್ಟೊಂದು ಬಟ್ಟೆ ಇದೆ, ಇದೆಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರು ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ನೀವು. ಲೈಕ್ ಈ ಹಳೆ ಬಟ್ಟೆ ಅನ್ನಬಾರ್ದು ಪಾಪುದು. ಈ ಚಿಕ್ಕದಾಗಿರೋ ಬಟ್ಟೆ ಎಲ್ಲ ಒಂದೊಂದು ಸತಿ 2 ಸತಿ ಅಷ್ಟೇ ಹಾಕಿರ್ತೀವಿ, ಮಕ್ಕಳು ಜಾಸ್ತಿ ಹಾಕಲ್ಲ ಅಲ್ವಾ. ಬಟ್ ಆಸೆ ಅಂತ ತೊಗೊಂಡಿರ್ತೀವಿ. ಇವಾಗೆಲ್ಲ ಚಿಕ್ಕದಾಗ್ತಿದೆ ನೋಡಿ. ಏನು ಮಾಡ್ಬೋದು ಈ ಬಟ್ಟೆಗಳನ್ನೆಲ್ಲ ಅಂತ ಕಮೆಂಟ್ ಮಾಡಿ. ಫೋನ್ ಮಾಡೋಣಮ್ಮ, ಬಟ್ಟೆ ಕೊಡೋಣ. ನೀನು ಬಟ್ಟೆ ಕೊಡೋಣಮ್ಮ. ಹಾಂ ಪಾಪು ಪುಟ್ಟು. ಓ ನೋಡಿದ್ರಲ್ಲ, ಮಾರ್ಟಿಗೆ ಹೋಗಿ ಬಂದಿದ್ದು ಆ್ಯಂಡ್ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಕೊಂಡ್ಬಂದೆ. ಇವಾಗಂತೂ ಎಕ್ಸ್ಚೇಂಜ್ ಪ್ರೋಸೆಸ್ ಮುಂಚೆ ಥರ ಇಲ್ಲ, ಅದೇನೇನೋ ಸಿಸ್ಟಮಲ್ಲೆಲ್ಲ ಆ್ಯಡ್ ಮಾಡ್ಕೋತಾರೆ ಆ್ಯಂಡ್ ಸಖತ್ ಟೈಮ್ ತೊಗೊಳ್ತು. ಜಸ್ಟ್ ಒಂದು 500 ರುಪೀಸ್ ಎಕ್ಸ್ಚೇಂಜ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಅಂದರೆ ಹೆಂಗೋ ಅವಳು ಮಲ್ಕೊಂಡಿದ್ಲು. ಆ್ಯಂಡ್ ನಮ್ಮ ಅಣ್ಣ ಇರೋದ್ರಿಂದ ನಮ್ಮ ಅಣ್ಣನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ, ಇನ್ ಕೇಸ್ ಎದ್ದರೂ ಕೂಡ. ಸೊ ಫೈನಲಿ ಬಂದೆ. ಏನೂ ತೊಗೊಂಡಿಲ್ಲ ಆ್ಯಕ್ಚುಲಿ, ಕಲೆಕ್ಷನ್ಸೇ ಇಲ್ಲ ಒಂಚೂರು ಅಲ್ಲಿ. ಕಿಡ್ಸ್ ಕಲೆಕ್ಷನ್ಸ್ ಸ್ವಲ್ಪ ಚೆನ್ನಾಗಿ ಆಗ್ತಿದ್ದಾರೆ ಇವಾಗ. ಬಟ್ ನಮ್ಮದೆಲ್ಲ ಯಾವುದೂ ಚೆನ್ನಾಗಿಲ್ಲ ಕಲೆಕ್ಷನ್ಸು. ಸೊ ಅವಳಿಗೆ ಮಾತ್ರ ಅವಳದೊಂದು ಫ್ರಾಕ್ ತೊಗೊಂಡೆ. ಆ್ಯಂಡ್ ನನಗೆ ಏನು ಆ್ಯಕ್ಚುಲಿ ಇವಾಗ ತೊಗೊಳ್ಳೋ ಅಂಥದ್ದೆಲ್ಲ ಏನೂ ಇರಲಿಲ್ಲ. ತೊಗೊಂಡಿರೋದು ಹಾಕ್ಕೊಳಕ್ಕಾಗಲ್ಲ, ಸೈಜ್ ಆಗೋಲ್ಲ. ಅದಕ್ಕೆ ಮುಂದೆ ಏನಾದರೂ ಸಣ್ಣ ಆಗ್ಬಿಟ್ರೆ ನಾನು ಅದಕ್ಕೆ. ಆ್ಯಂಡ್ ಎಲ್ಲೂ ಜಾಸ್ತಿ ಹೋಗಲ್ಲ ಅಲ್ವಾ ಇವಾಗ, ಅದಕ್ಕೆ ಏನು ತೊಗೊಳ್ಬೇಕು ಅಂತಲೇ ಅನಿಸಲ್ಲ. ಅಕಸ್ಮಾತ್ ಆಗೋಗಿ ತೊಗೊಂಡೆ ಅಷ್ಟೇ ಅವತ್ತು. ಅದನ್ನು ಎಕ್ಸ್ಚೇಂಜ್ ಮಾಡ್ಸಂಗಾಯ್ತು 2 ಕೆಲಸ. ಸೊ ಇದೊಂದು ತೊಗೊಂಡೆ ನೋಡಿ ಅವಳಿಗೆ, ಕ್ಯೂಟ್ ಫ್ರಾಕ್. ಸಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಲರ್ ಅವಳ ಹತ್ರ ಇರಲಿಲ್ಲ, ಇದೊಂಥರ ಕಲರು ಪಿಂಕ್ ಕಲರ್, ಪೀಚ್ ಥರ ಕಲರು. ಇದು ಜಸ್ಟ್ 219 ಅಷ್ಟೇ, 219 ರುಪೀಸ್ ಅಷ್ಟೇ. ಇದು ಚೆನ್ನಾಗಿದೆ. ಈ ಥರ ಪ್ಯಾಟರ್ನ್ ಇರಲಿಲ್ಲ ಅವಳ ಹತ್ರ, ಒಂಥರ ಬಟರ್ಫ್ಲೈ ನೆಕ್. ಅವಳು ಎದ್ಲು ಅನಿಸುತ್ತೆ ಕಣೋ. ನನಗೆ ಇವಾಗ ಲೆಗ್ಗಿನ್ಸು ಹಳೇದು ಯಾವಾಗ ತೊಗೊಂಡಿದ್ದು ಗೊತ್ತು, ವರ್ಕಿಗೆ ಹೋಗುವಾಗ ತೊಗೊಂಡಿದ್ದು, ಅದಾದಮೇಲೆ ತೊಗೊಂಡೇ ಇಲ್ಲ ಇವಾಗ. ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಬೇಕಲ್ಲ ಬ್ಲ್ಯಾಕು. ಸೊ ಬ್ಲ್ಯಾಕ್ ಕಲರ್ ಒಂದೇ ಒಂದು ಲೆಗ್ಗಿನ್ ತೊಗೊಂಡಿದ್ದೀನಿ ನೋಡಿ. ನಾನು ಇನ್ಮೇಲೆ ಡಯಟ್ ಮಾಡಿ ಸಣ್ಣ ಆಗುತ್ತೆ. ಜಸ್ಟ್ 200 ಅಷ್ಟೇ, ಆ್ಯಂಕಲ್ ಲೆಂತದು ಲೆಗ್ಗಿನ್ ತೊಗೊಂಡಿದ್ದೀನಿ. ಇವಾಗ ಹೋದರೆ ನಮಗೇನು ತೊಗೋಬೇಕಂತ ಅನ್ಸೋದೇ ಇಲ್ಲ, ಎಲ್ಲ ನನ್ನ ಮಗಳಿಗೆ ತೊಗೋಬೇಕನ್ಸುತ್ತೆ. ಅವಳಿಗೆ ಆ್ಯಕ್ಚುಲಿ ಎಷ್ಟೋ ದಿನ ಆಯಿತು ಬಟ್ಟೆ ತೊಗೊಂಡು. ನಮ್ಮಮ್ಮನೇ ಲಾಸ್ಟ್ ತೊಗೊಬಂದು ಕೊಟ್ಟಿದ್ದೆ ಅವಳಿಗೆ. ಆಮೇಲೆ ಮತ್ತೆ ತೊಗೊಂಡೇ ಇಲ್ಲ, ಯಾಕಂದರೆ ತೊಗೊಂಡೆ 0 to 3 months, 3 to 6 months. ಇವಾಗ 3 to 6 months ತೊಗೋಬೇಕು ಅವಳಿಗೆ. ಅದು ಸ್ವಲ್ಪ ದೊಡ್ಡದಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ದೊಡ್ಡದೆಲ್ಲ ಹಾಕೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೇ ನಮ್ಮಮ್ಮ ತೊಗೊಬಂದೇ ನನ್ನ ಪಾಪ ಹಾಕಲ್ಲ, ಎತ್ತಿಟ್ಬಿಟ್ಟು ಹಾಕೋದಲ್ವಮ್ಮ. ದೊಗ್ಳೆ ಹಾಕಕ್ಕೆ ಅವಳು ಮನೇಲೇ ಇರಲಿ, ದೊಗ್ಳೆ ಹಾಕ್ಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೇ ತೊಗೊಂಡಿಲ್ಲ ನಾನು. ಇವಾಗ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅವಳಿಗೆ. ನಾನು ಮಾಡಿದ್ರೆ ಅವಳಿಗೆ ಆ್ಯಕ್ಚುಲಿ ಆನ್ಲೈನೇ ಪ್ರಿಫರ್ ಮಾಡಿ. ನೀವು ಶಾಪಿಂಗ್ ಮಾಡಿದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು, ಆಗಲ್ಲ ಅಂದರೆ ಈ ಥರ ಆಚೆ ಹೋಗಿ ಶಾಪಿಂಗ್ ಮಾಡಿದ್ರೆ ಎಷ್ಟು ಕಷ್ಟ ಎಕ್ಸ್ಚೇಂಜ್ ಅಂತ. ಅಂದರೆ ಅಯ್ಯೋ ಅಲ್ಲಿ ಹೋಗಿ ನಿಂತ್ಕೋ, ಅದು ಮಾಡು ಇದು ಮಾಡು, ಬಿಲ್ ಮಾಡಿಸು, ಸಾಕಾಗೋಗುತ್ತೆ. ಅದೇ ಮನೇಲಿ ಕೂತ್ಕೊಂಡು ಆರಾಮಾಗೆ ಆನ್ಲೈನಲ್ಲೇ ಆರ್ಡರ್ ಮಾಡೋದೇ ಬೆಟರ್ ಅಂತ ನನಗನ್ಸುತ್ತೆ. ಆ್ಯಂಡ್ ವ್ಯಾಕ್ಸಿನೇಷನ್ದು ನೋಡಿದ್ರಲ್ಲ, ವ್ಯಾಕ್ಸಿನೇಷನ್ಗೆ ಅಂತ ಹೋಗಿದ್ದು. ವ್ಯಾಕ್ಸಿನೇಷನ್ ಇಲ್ಲ, ಬಿಕಾಸ್ ಪೋಲಿಯೋ ನಡೀತಾ ಇದೆ ಅಲ್ವಾ. ಅದಕ್ಕೆ ಅವರು ಆಗ್ತಾಯಿಲ್ಲ ಇವತ್ತು, ಟ್ಯೂಸ್ಡೇ ಆ್ಯಕ್ಚುಲಿ. ಸೊ ಥರ್ಸ್ಡೇ ಹೋಗಬೇಕು ನೆಕ್ಸ್ಟು. ಮತ್ತು ಇವತ್ತೊಂದು ವ್ಯಾಕ್ಸಿನೇಷನ್ ಆಗೋದ್ರೆ ಏನು ಸದ್ಯ ಆಗೋಯ್ತಲ್ಲ ಅಂತ. ಅವಳದು ಏನೋ 4 monthsದು ಫೋಟೋಶೂಟು ಮಾಡಿಲ್ಲ. ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಇನ್ನೊಂದು 2 days ಬಿಟ್ಟು ಮಾಡೋಣ. ಅಷ್ಟೊತ್ತಿಗೆ ಸ್ವಲ್ಪ ತಲೆಯಲ್ಲಿ ಏನಾದರೂ ಯೋಚನೆ ಬರುತ್ತೆ ಯಾವ ಥೀಮಲ್ಲಿ ಮಾಡೋದು ಅಂತ ಅಂದ್ಕೊಂಡೆ. ಬಟ್ ಇವತ್ತೇ ವ್ಯಾಕ್ಸಿನ್ ಹಾಕಿಲ್ಲ. ಇನ್ಮೇಲೆ ನೋಡಬೇಕು, ನಾಳೆ ಅಥವಾ ನಾಡಿದ್ದೊಳಗೆ ಶೂಟ್ ಮಾಡಿಬಿಡ್ಬೇಕು ಫೋಟೋಶೂಟು. ಇವಳ್ದು ಯಾವಾಗಲೂ ಹಿಂಗೆ ಆಗೋದು ಅಲ್ವಮ್ಮ. ಏನಾದ್ರು ಫೋಟೋಶೂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಫಸ್ಟ್ ಮಂತು ಹಂಗೆ ಆಯಿತು. ರಾಮನವಮಿ ಬಂದ್ಬಿಡ್ತು ಮಧ್ಯದಲ್ಲಂತೂ ರಾಮಂದು ಸೀತೆದು ಹಾಕಿ ಮಾಡಿದ್ವಿ. ಅದಾದಮೇಲೆ ಮತ್ತೆ ಏನಿಗೆ ಬಿಡು ಇದೇ ನೆನಪಿಗಾಗುತ್ತೆ ಅಂತ ಮಾಡಿಲ್ಲ. ಫಸ್ಟ್ ಮಂತ್ದೇ ಶೂಟ್ ಮಾಡಿಲ್ಲ ನಾವು. ಸೆಕೆಂಡ್ ಮಂತ್ ಮಾತ್ರ ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ಮಂತ್ದು ಹೋಲಿಗೆ ಮಾಡಿದ್ವಿ. ಫಸ್ಟ್ ಮಂತು ಅಲ್ಲ, 15 ಡೇ ಅವಳು ಹುಟ್ಟಿ 15 ಡೇಸ್ಗೇನೋ ಹೋಲಿ ಬಂದಿತ್ತು, ಆವಾಗ ಹೋಲಿದು ಮಾಡಿದ್ದೆ. ಅವತ್ತಿನ ದಿನವೇ ನಾವು ಮಾಡಿದ್ದು. ಫ್ರಾಕ್ ಎಲ್ಲ ತೊಗೊಂಡು ಆ್ಯಂಡ್ ಯೂನಿಕಾರ್ನ್ ಥೀಮಲ್ಲಿ ನಾನು ಮಾಡಿದ್ದು. ಯೂನಿಕಾರ್ನ್ ಅಂದರೆ ನನಗೂ ತುಂಬ ಇಷ್ಟ, ಅದಕ್ಕೆ ಆ ಥೀಮಲ್ಲೇ ಮಾಡಿದ್ದು. 2 monthsದು. 3 monthsದು ಅಫ್ಕೋರ್ಸ್ ನೀವೆಲ್ಲ ಇವಾಗ ಆಲ್ರೆಡಿ ನೋಡಿರ್ತೀರಾ. ಬಾರ್ಬಿ ಥೀಮಲ್ಲಿ ಮಾಡಿರ್ತೀನಿ. ಅದೇ ನಾನು 2-3 ವ್ಲಾಗ್ಸ್ ಹಾಕಿದ್ದೀನಿ. ಶಾಪಿಂಗ್, ಬಾಕ್ಸ್ ಪ್ರಿಪೇರ್, ಸ್ಟಿಚಿಂಗ್ದು ಆ್ಯಂಡ್ ಫೋಟೋಶೂಟ್ ಡೇ ಎಲ್ಲನೂ ಹಾಕಿದ್ದೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ಬೋದು.
ಆ್ಯಂಡ್ ಇವಾಗ 4th ಮಂತ್ ಮಾಡಬೇಕಲ್ವಾ. 4th ಮಂತ್ಗೆ ಏನು ಮಾಡೋದು? ನಮ್ಮ ಅಮ್ಮ ಕೇಳಿದ್ರೆ ಏನು ಹೇಳ್ತಾರೆ ಹೇಳಿ ನಮ್ಮಮ್ಮ? ಹೇಳು ಏನು ಮಾಡ್ತೀಯ ಮಾಡು, ಏನು ಮಾಡ್ಬೇಕು ಅನ್ಸುತ್ತೆ ಮಾಡು. ಟ್ರೆಂಡಿಂಗ್ ಇರೋದು ಮಾಡೋದಲ್ಲ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಬೇಕು. ನೋಡ್ತಾ ಇದ್ದಾಳೆ ಬಾ. ಡ್ರೆಸ್ಸೆಲ್ಲ ಅವಳಿಗೆ ಫುಲ್ ಚಿಕ್ಕದಾಗ್ತಾ ಇದೆ ಇವಾಗ ನೋಡಿ. ಇದು ನ್ಯೂ ಬಾರ್ನ್ ಸೈಜ್ ನಾನು ತೊಗೊಂಡಿದ್ದು ಫಸ್ಟ್ ಕ್ರೈಯಲ್ಲಿ ವಿತ್ ಹ್ಯಾಟ್ ಬರುತ್ತಿದ್ದು. ಇವಾಗ ಈ ಚಿಕ್ಕದು ಎಷ್ಟೊಂದು ಚಿಕ್ಕದಾಗಿರೋ ಬಟ್ಟೆ ಇದೆ, ಅದನ್ನೆಲ್ಲ ಏನು ಮಾಡಬೇಕು ಅಂತ ನೀವು ಹೇಳಿ. ನಿಮಗೆ ಇನ್ ಕೇಸ್ ಯಾರಿಗಾದ್ರು ನೀಡಿದರೆ ಬೇಕಾದ್ರೆ ನೀವು ಕಮೆಂಟ್ ಹಾಕಿ, ನಾನು ಬೇಕಾದ್ರೆ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ನಿಮಗೆ, ಅಲ್ವಮ್ಮ? ಎಷ್ಟೊಂದಿದೆ ಎಲ್ಲ. ಈಗ ಮಕ್ಕಳು ಬಟ್ಟೆ ಏನಂದರೆ ನಾವು ಯೂಸ್ ಮಾಡೋದೇ ಒನ್ಸ್ ಆರ್ ಟ್ವೈಸ್ ಅಷ್ಟೇ ಯೂಸ್ ಮಾಡೋದು, ಆಮೇಲೆ ಯೂಸೇ ಮಾಡಲ್ಲ. ಮನೇಲಿ ಇರಲಿ, ಆಚೆ ಕರ್ಕೊಂಡು ಹೋಗಲಿ, ಆಚೆ ಹೋಗುವಾಗ ಅದಕ್ಕೆ ಹೋಗಬೇಕು ಅಂತ ಒಂದು ಈವೆಂಟ್ಗೆ ಅಂತ ತೊಗೋತೀವಿ, ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಆಲ್ಮೋಸ್ಟ್ ಪುಟಾಣಿ ಆಗ್ತಿದೆ, ಅದಕ್ಕೆ ಇವಾಗ ಹಾಕ್ಬಿಟ್ಟಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ನೀಡಿದೆ, ಯಾರಿಗಾದ್ರೂ ಅಪ್ಕಮಿಂಗ್ ಬೇಬಿ ಆಗ್ತಿದೆ ಅಂತ ಅಂದರೆ ಬೇಕಾದರೆ ನ್ಯೂ ಬಾರ್ನ್ದು ತುಂಬ ಬಟ್ಟೆ ಇದೆ, ಅಡ್ರೆಸ್ ಕಳಿಸಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಬೇಕಾದರೆ ನಿಮಗೆ ಕಳಿಸ್ಕೊಡ್ತೀನಿ. ನೀಡಿದ್ದವ್ರು ಮಾತ್ರ, ಓಕೆನಾ? ಲಾಸ್ಟ್ ವಿಡಿಯೋ ನಮ್ಮ ಅತ್ತೆ ಮನೆಗೆ ಹೋಗೋದು ವೀಡಿಯೋಸ್ ಎಲ್ಲ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವ್ಯೂಸ್ ಬಂದಿರೋದು ನನ್ನ ಅಕೌಂಟ್ಗೆ ಅದೇನೆ. ಆಲ್ಮೋಸ್ಟ್ 17 ಲಕ್ಷದ ಪ್ಲಸ್ ಅಂತ ಅಂದ್ಕೊಳ್ಳಿ. ಪಾಪ ಅವಳಿಗೆ ದೃಷ್ಟಿ ತೆಗೀರಿ ಅಂತ ಕಮೆಂಟ್ ಮಾಡಿದ್ದೀರಾ. ದೃಷ್ಟಿ ತೆಗ್ದು ಚಟಪಟ ಅಂತ ಅನಿಸಿದ್ದಾರೆ ಅವ್ರ ಅಜ್ಜಿ ಮನೇಲಿ. ವ್ಯಾಕ್ಸಿನೇಷನ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದು, ಫೈನಲಿ ಎಂಡೆಡ್ ಅಪ್ ವಿತ್ ವಿಶಾಲ್ ಮಾರ್ಟ್ ಎಕ್ಸ್ಚೇಂಜ್ ಶಾಪಿಂಗ್. ಆ್ಯಂಡ್ ಸೊ ಅಪ್ಕಮಿಂಗ್ ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಬಟ್ಟೆ ಏನಾದರೂ ಯಾರಿಗಾದ್ರೂ ನೀಡಿದರೆ, ಯಾಕಂದರೆ ಹೊಸ ಬಟ್ಟೆಗಳು ತೊಗೊಳಕ್ಕೆ ಬಿಡೋಲ್ಲ ಅಲ್ವಾ ಪಾಪು ಊಟ ಟೈಮಲ್ಲಿ. ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಹಾಕಿ, ಓಕೆನಾ? ನಿಮ್ಗೆ ಇಲ್ಲಿ ಕಮೆಂಟ್ ಹಾಕೋಕ್ಕಾಗಲ್ಲ ಅಂದ್ರೂ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು, ಯಾಕಂದರೆ ತುಂಬ ಜನ ನನಗೆ DM ಮಾಡ್ತೀರಾ, ಕಮೆಂಟಲ್ಲಿ ಹೇಳಲ್ಲ, DM ಅಲ್ಲಿ ಮಾಡಿರ್ತೀರ. ಸೊ ಅಷ್ಟೇ. ಇವಳ್ದು ಮೈಲ್ ಸ್ಟೋನ್ಸ್ ವ್ಲಾಗ್ ಬೇಕಾ, ಅಥವಾ ಇವಳ್ದು ಪ್ರೆಗ್ನೆನ್ಸಿ ಇದ್ದಾಗ ಸಿಂಪ್ಟಮ್ಸ್ ವ್ಲಾಗ್ ಬೇಕಾ, ಅಥವಾ ಸೊ ಗೊತ್ತಿಲ್ಲ, ಪ್ರೆಗ್ನೆನ್ಸಿಯಲ್ಲಿ ಯಾರಾದರೂ ಇದ್ದವ್ರು ನೋಡ್ತಾ ಇದ್ದರೆ ಅವ್ರಿಗೇನಾದರೂ ಹೆಲ್ಪ್ಫುಲ್ ಆಗೋಂಥ ವ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಥವಾ DM ಮಾಡಿ, ನಾನು ಶೇರ್ ಮಾಡ್ತೀನಿ. ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ Q&A ಕ್ವಶನ್ಸ್ ಹಾಕಿದೆ, ಸ್ವಲ್ಪ ಜನ DM ಮಾಡಿದ್ದೀರಾ. ಸೊ ನೋಡುವ, ಅದೂ ನಾನು ಅಪ್ಕಮಿಂಗ್ ವ್ಲಾಗ್ ಆದರೆ Q&A ಕೂಡ ಮಾಡ್ತೀನಿ, ಓಕೆನಾ? ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. From Cherry. Bye. Tata.